ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಾಗ ಬಹಳ ಉತ್ಸಾಹದಿಂದ ಅವ್ರು ಕಾಣ್ತಾ ಇದ್ರು. ಮುಖ್ಯಮಂತ್ರಿಗಳ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಇರುವಂತಹ ಅವರ ಚಿಂತನೆಗಳೇನಿದ್ದಾವೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಅವ್ರು ಮಾಡಿದ್ರು. ಆದ್ರೆ ಕಳೆದ 2.5 ತಿಂಗಳಲ್ಲಿ ಯಾವ ಉತ್ಸಾಹದಿಂದ ಮುಖ್ಯಮಂತ್ರಿಗಳು ಕೆಲಸ ಪ್ರಾರಂಭ ಮಾಡಿದ್ರೋ ಎಲ್ಲೋ ಒಂದ್ ಕಡೆ ಉತ್ಸಾಹ ಕೆಳಗುಂದಿದೆ ಅಂತೇಳಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ತಡ ಆಯಿತು, ಹಗ್ಗ ಜಗ್ಗಾಟ, ಯಾರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಯಾರನ್ನ ತೆಗೆದುಕೊಳ್ಬಾರ್ದು. ದೆಹಲಿಯಿಂದ ಪಟ್ಟಿ ಬಿಡುಗಡೆ ಆದ್ಮೇಲೆ ಮತ್ತೆ ಅದನ್ನ ತಡೆ ಹಿಡಿಯುವಂತ ಕೆಲಸವೂ ಕೂಡ ಆಯಿತು. ಅಂತೂ ಇಂತೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಏನೋ ಮಾಡಿದ್ರು. ಮತ್ತೆ ಪೋರ್ಟ್ಫೋಲಿಯೋ ಯಾರಿಗೆ ಏನ್ ಕೊಡಬೇಕು ಅದ್ರ ಬಗ್ಗೆ ಅಸಮಾಧಾನ. ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಮುನ್ಸ್ಕೊಂಡಿದ್ದಾರೆ. ಇದು ಕೂಡ ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಗದ್ದೆ ಮೇಲೆ, ಕುರ್ಚಿ ಮೇಲೆ ಕೂತ ನಂತರದಲ್ಲಿ ಈ ಸರ್ಕಾರ ಟೇಕ್ ಆಫೇ ಆಗಿಲ್ಲ ಅನ್ನುವ ಚರ್ಚೆ ಹೊತ್ತು ಸಾಕಷ್ಟು ನಡೀತಾ ಇದೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಾಗ ಬಹಳ ಉತ್ಸಾಹದಿಂದ ಅವ್ರು ಕಾಣ್ತಾ ಇದ್ರು. ಮುಖ್ಯಮಂತ್ರಿಗಳ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಇರುವಂತಹ ಅವರ ಚಿಂತನೆಗಳೇನಿದ್ದಾವೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಅವ್ರು ಮಾಡಿದ್ರು. ಆದ್ರೆ ಕಳೆದ 2.5 ತಿಂಗಳಲ್ಲಿ ಯಾವ ಉತ್ಸಾಹದಿಂದ ಮುಖ್ಯಮಂತ್ರಿಗಳು ಕೆಲಸ ಪ್ರಾರಂಭ ಮಾಡಿದ್ರೋ ಎಲ್ಲೋ ಒಂದ್ ಕಡೆ ಉತ್ಸಾಹ ಕೆಳಗುಂದಿದೆ ಅಂತೇಳಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ತಡ ಆಯಿತು, ಹಗ್ಗ ಜಗ್ಗಾಟ, ಯಾರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಯಾರನ್ನ ತೆಗೆದುಕೊಳ್ಬಾರ್ದು. ದೆಹಲಿಯಿಂದ ಪಟ್ಟಿ ಬಿಡುಗಡೆ ಆದ್ಮೇಲೆ ಮತ್ತೆ ಅದನ್ನ ತಡೆ ಹಿಡಿಯುವಂತ ಕೆಲಸವೂ ಕೂಡ ಆಯಿತು. ಅಂತೂ ಇಂತೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಏನೋ ಮಾಡಿದ್ರು. ಮತ್ತೆ ಪೋರ್ಟ್ಫೋಲಿಯೋ ಯಾರಿಗೆ ಏನ್ ಕೊಡಬೇಕು ಅದ್ರ ಬಗ್ಗೆ ಅಸಮಾಧಾನ. ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಮುನ್ಸ್ಕೊಂಡಿದ್ದಾರೆ. ಇದು ಕೂಡ ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಗದ್ದೆ ಮೇಲೆ, ಕುರ್ಚಿ ಮೇಲೆ ಕೂತ ನಂತರದಲ್ಲಿ ಈ ಸರ್ಕಾರ ಟೇಕ್ ಆಫೇ ಆಗಿಲ್ಲ ಅನ್ನುವ ಚರ್ಚೆ ಹೊತ್ತು ಸಾಕಷ್ಟು ನಡೀತಾ ಇದೆ.